ಜೋಳದ ದೋಸೆಗೆ 2 ಗ್ಲಾಸ್ ಜೋಳ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು 8 ತಾಸು ನೆನೆಸಿಟ್ಕೋಬೇಕು. 1 ಗ್ಲಾಸ್ ಉದ್ದಿನ ಬೇಳೆ, 1 ಸ್ಪೂನ್ ಮೆಂತಿ ಕಾಳು ಹಾಕಿ ತೊಳೆದು ಅವನು ಕೂಡ 6 ಇಂದ 8 ತಾಸು ತನಕ ನೆನೆಸಿಟ್ಕೋಬೇಕು. ಇನ್ನೊಂದು ತಾಸಲ್ಲಿ ಮಿಕ್ಸಿ ಮಾಡ್ತೀವಿ ಅಂದಾಗ 1 ಕಪ್ಪಷ್ಟು ಅವಲಕ್ಕಿ ಇರುತ್ತಲ್ಲ ಅವನ್ನು ನೆನೆಸಿಟ್ಕೋಬೇಕು. ಈಗ ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ನುಣ್ಣಗೆ ಪೇಸ್ಟ್ ಆಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಜೋಳನ ಮಿಕ್ಸಿ ಮಾಡುವಾಗ ಪೂರ್ತಿ ನುಣ್ಣಗೆ ಬೇಕಾಗಿಲ್ಲ, ಒಂಚೂರು ತರಿ ಆಗಿದ್ರು ಪರವಾಗಿಲ್ಲ, ದೋಸೆ ಚೆನ್ನಾಗಿ ಬರ್ತವೆ. ಆಮೇಲೆ ಎಲ್ಲ ಕಳಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿ ಎಲ್ಲ ಹಂಗೆ ಬಿಟ್ಬಿಟ್ರೆ ಬೆಳಗ್ಗೆ ಫರ್ಮೆಂಟೇಷನ್ ಆಗಿ ಚೆನ್ನಾಗಿ ದೋಸೆ ಬ್ಯಾಟ್ರಿ ರೆಡಿ ಆಗುತ್ತೆ. ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಕಲಿಸ್ಕೊಂಡು ಕಾದಿರೋ ಹಂಚದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಟಿಶ್ಯೂ ಆಗಲಿ ಬಟ್ಟೆ ಆಗಲಿ ತೊಗೊಂಡು ಒರೆಸ್ಕೊಂಡು ನೀರು ಸ್ಪ್ರಿಂಕಲ್ ಮಾಡಿಕೊಂಡು ದೋಸೆ ಹಿಟ್ಟು ಹಾಕ್ಕೊಂಡ್ರೆ ಒಂದು ಅರ್ಧ ಸ್ಪೂನ್ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೇಟ್ ಮಾಡಿದ್ರೆ ದೋಸೆ ರೆಡಿ ಆಗುತ್ತೆ.